ನಾನು ಪ್ರಶ್ನೆ ಮಾಡಿದ್ದೀನಿ ಬಿಡಿ. ಬಿಡಿ ಬಿಡಿ, ನೀವು ಮುಂದುವರಿಸಿ. ಸಾಧ್ಯ ಇದೆ ನಿಮ್ಗೆ ಒಪ್ಕೊಳ್ಳೋದಕ್ಕೆ? ಮುಂದುವರಿಸಿ. ಒಪ್ಕೊಳ್ಳೋಕೆ ಸಾಧ್ಯ ಇದೆ. ಒಂದ್ ನಿಮಿಷ ಇರ್ರಿ. ನೀವು ಮಾತಾಡ್ತೀರಿ, ನಾನು ಮಧ್ಯೆ ಮಾತಾಡಿಲ್ಲ. ಅದೆಲ್ಲ ನಿಮ್ಮ ಹಿಂದೂಗಳು ಅಂದ್ರೆ ಯಾರ್ರಿ? ಹಿಂದೂಗಳಲ್ಲಿ ಎರಡು ವಿಧ ಇದೆ. ಒಂದು ಒಳ್ಳೆ ಹಿಂದೂಗಳು, ಬಿಜೆಪಿಯ ಕಳ್ಳ ಹಿಂದೂಗಳು. ಬಿಜೆಪಿ ಅವರು ಕಳ್ಳ ಹಿಂದೂಗಳು. ಟ್ಯಾಗ್ಲೈನ್ ಇನ್ನೊಂದು ಕೊಟ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಎರಡು ವಿಧ ಇದೆ ಅಂತ ನನ್ನ ಬಾಯಿಂದ ಹೇಳ್ಸಕ್ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಕಳ್ಳ ಹಿಂದೂಗಳು. ಕಳ್ಳ ಹಿಂದೂಗಳು ಬರೇ ಗಲಾಟೆ ಮಾಡಿಸೋದು ಅಷ್ಟೇ. ಅವರು 75 ವರ್ಷ ಆಳಿದ ಎಲ್ಲಿ ನೀನು ಬಾಂಬ್ ಹಾಕಿಲ್ಲ. ಬಹಳ ಅಲ್ಲ, ನೀನು 10 ವರ್ಷ ನೀವು 11 ವರ್ಷ ಕೇಂದ್ರ ಸರ್ಕಾರದಲ್ಲಿ ಏನ್ ಬಿಜೆಪಿ ಶಾಸಕ ಕೇಳಿಸ್ಕೊಳ್ರಿ, ಕಪೂರ್ ಅವರು ನಿಮ್ಮ ಬಿಜೆಪಿ ಶಾಸಕ ಎಕ್ಸ್ಪೋರ್ಟ್ ಮಾಡ್ತಾರೆ. ಬಿಜೆಪಿ ಸ್ಟಾಪ್ ಮಾಡಿ ಬಿಜೆಪಿ ಶಾಸಕರು, ಬಿಜೆಪಿ ನಾಯಕರು, ನಾಯಕರುಗಳು ಎಕ್ಸ್ಪೋರ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ ಬನ್ನಿ. ಅದನ್ನ ಬಿಟ್ಬಿಟ್ಟು ಡ್ರಾಮಾ ಬಿಜೆಪಿ ಒಳ್ಳೆ ಹಿಂದೂಗಳಾಗಿದ್ದರೆ ಈ ದೇಶಕ್ಕೆ ಸಂಸ್ಕೃತಿಯನ್ನ, ಈ ದೇಶಕ್ಕೆ ಶಾಂತಿಯನ್ನು ಕಾಪಾಡುವ ಕೆಲಸ ಮಾಡ್ತಾರೆ. ಕಾನೂನನ್ನು ಕೈಗೆತ್ತಿಕೊಳ್ಳತಕ್ಕಂಥ ಬಿಜೆಪಿ ಇವತ್ತಿರುವಂತಹ ಅಧಿಕಾರಿಗಳಲ್ಲಿ ಗೋವಿಂದ ಬರೋ ದುಡ್ಡಲ್ಲಿ ಎರಡು ವಿಧ ಇದೆ. ಒಂದ್ ಸೆಕೆಂಡ್ ನೋಡಿ, ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ದಾರೆ ಬಿಜೆಪಿ ಅವರೆಲ್ಲ ಕಳ್ಳಿಂದುಗಳು, ಬಿಜೆಪಿ ಅವರೆಲ್ಲ ಹಿಂದೂಗಳಲ್ಲ. ಫಸ್ಟ್ ರಿಯಾಕ್ಷನ್ ನೀವು ದಿಲೀಪ್ ಅವರೇ, ಈ ರೀತಿ ಕಟ್ ಹಾಕಿ ಹೊಡೆದಿರೋದ್ರ ಬಗ್ಗೆ ಕೊಟ್ಬಿಡಿ. ಈಗಲೇ ಅವ್ರ ತರ ನೀವು ದಾರಿ ತಪ್ಪಿಸ್ಬಿಡಿ ದಯವಿಟ್ಟು. ನಾನು ಹೇಳ್ತೀನಿ ಮೇಡಮ್. ನೋಡಿ, ಗೋರಕ್ಷಣೆ ಅಂತಕ್ಕಂಥದ್ದು ಅಥವಾ ಗೋವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದು ಯಾರು ಕೊಟ್ಟಿರ್ತಕ್ಕಂಥ ಹುದ್ದೆ ಅಲ್ಲ. ಇದೊಂದು ಸಾಮಾಜಿಕ ಜವಾಬ್ದಾರಿ, ಧಾರ್ಮಿಕ ಜವಾಬ್ದಾರಿ. ನಾವು ಚಿಕ್ಕ ವಯಸ್ಸಿಂದಲೂ ನನ್ನ ತಾಯಿ ಎದೆ ಹಾಲನ್ನ ಬಿಟ್ರೆ ಗೋವಿನ ಎದೆ ಹಾಲನ್ನ ಕುಡ್ದಿರ್ತೀವಿ. ಅದ್ರ ಜೊತೆ ನಮ್ಗೊಂದು ಭಾವನೆ ಇರುತ್ತೆ, ಅದ್ರ ಜೊತೆ ನಮ್ಗೊಂದು ಸಂಬಂಧ ಇರುತ್ತೆ. ಯಾಕೆ ಗೋವನ್ನ ಕುಯ್ದಾಗ ನಮ್ಮ ರಕ್ತ ಕುದಿಯುತ್ತೆ ಹಿಂದೂಗಳದು ಅಂತ ಅಂದಾಗ ನಾನು ಅದ್ರ ಎದೆ ಹಾಲು ಕುಡ್ದಿರ್ತೀನಿ, ನನ್ನ ತಾಯಿಯನ್ನ ಮುಟ್ಟುವಷ್ಟೇ ಕೋಪ ಬರ್ತದೆ. ಸೊ ಹಿಂದೂ ಕಾರ್ಯಕರ್ತರುಗಳು ಯಾಕೆ ಗೋವುಗಳನ್ನ ಕೊಂದಾಗ ಗೋವುಗಳನ್ನ ಕಸಾಯಿಖಾನೆಗೆ ತೆಗೆದುಕೊಂಡು ಹೋದಾಗ ಟ್ರಿಗರ್ ಆಗ್ತಾರೆ ಅಂತಂದ್ರೆ ಅವರ ತಾಯಿಯನ್ನ ತೆಗೆದುಕೊಂಡು ಹೋದಷ್ಟೇ ನೋವಾಗುತ್ತೆ. ಯಾಕೆಂದ್ರೆ ಅದು ಎದೆ ಹಾಲು ಕುಡ್ದಿರ್ತೀವಿ, ನಾವು ಪೂಜೆ ಮಾಡ್ತೀವಿ, ಗೋವಿನಲ್ಲಿ ಮುಕ್ಕೋಟಿ ದೇವರುಗಳಿದಾವೆ ಅಂತ ನಂಬ್ಕೋತೀವಿ. ನಮಗೆ ಸರ್ಟಿಫಿಕೇಶನ್ ಬೇಕಾಗಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಕೊಡೋದು ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಿಮಿಷ ಮಾತಾಡಕ್ ಬಿಡ್ರಿ. ಅದ್ರ ಜೊತೆಗೆ ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿದೀವಿ, ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀವಿ, ಮತ್ತೆ ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್. ಅದ್ರ ಜೊತೆಗೆ ನೋಡಿ, ಇಲ್ಲಿ ಈ ಕಾನೂನನ್ನ ಇವ್ರು ಹೇಳ್ತಾರಲ್ವಾ, ಯಾರು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಯಾರು ಮಾಡಂಗಿಲ್ಲ ಗೋರಕ್ಷಣೆ. ಹೌದು ಸ್ವಾಮಿ, ಈ ರಾಜ್ಯದಲ್ಲಿ ಗೋರಕ್ಷಣೆ ಕಾಯ್ದೆ ಅಂತ ಒಂದಿದೆ. ಗೋರಕ್ಷಣೆಯನ್ನ ಎಷ್ಟು ಮಾಡಿದಿರಿ ನೀವು ಪೊಲೀಸ್ನವರು? ಎಷ್ಟನ್ನ ಮಾಡಿದಿರಿ? ನೀವೇ ಹೇಳ್ತಾ ಇದೀರಿ ಗೋರಕ್ಷಣೆ ಮಾಡಂಗಿಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದೀರಿ. ಅಂದ್ರೆ ಗೋರಕ್ಷಣೆ ಮಾಡೋರು ಯಾರು? ಈ ರಾಜ್ಯದಲ್ಲಿ ಗೋವುಗಳನ್ನ ಕೆಚಲು ಕೊಯ್ತಾ ಇದಾರೆ, ಎಲ್ಲಿ ಬೇಕಲ್ಲಿ ಕತ್ತರಿಸಾಕ್ತಾ ಇದಾರೆ, ಆಕಳುಗಳನ್ನ ಆ ಪಾಪ ಭ್ರೂಣಗಳನ್ನ ಹತ್ಯೆ ಮಾಡಿ ಬಿಸಾಕ್ತಾ ಇದಾರೆ, ತಗೊಂಡೋಗಿ ಎಲ್ಲ ತುಳಸಿ ಕಟ್ಟೆ ಹತ್ರ ಆಗ್ತಾ ಇದಾರೆ, ನಮ್ಮ ಭಾವನೆಗಳ ಜೊತೆ ಆಟ ಆಡ್ಬೇಕು ಅಂತ ಮಾಡ್ತಾ ಇದಾರೆ. ನೀವೇನ್ ಆಕ್ಷನ್ ತೆಗೆದುಕೊಂಡಿದ್ದೀರಿ? ಇದು ನೆನ್ನೆ ನಡೆದಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ಡ್ರಾಮಾ ಮೇಡಮ್, ಕಂಪ್ಲೀಟ್ಲಿ ಡ್ರಾಮಾ. ನಾನು ಹೇಗೆ ಅಂತ ಹೇಳ್ತೀನಿ, FIR ಕಾಪಿ ನೋಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. FIR ಕಾಪಿ ಯಾವಾಗ FIR ಮಾಡ್ತಾರೆ ಅಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಯಾವಾಗ? ವಿಡಿಯೋ ವೈರಲ್ ಆದ್ಮೇಲೆ ಸುಮೋಟೋ ಕೇಸಲ್ಲಿ A1 ಶಿವಪುತ್ರ ಬಸವ ಅಂತ ಹಾಕ್ತಾರೆ, A2 ಬಂದು ಬಾಬು ಸಾಬ್ ರಾಮ ಸಾಬ್, ಇಬ್ರೇ, ಒಬ್ಬ ಹಿಂದೂ ಹೊಡೆದ, ಇನ್ನೊಬ್ಬ ಮುಸಲ್ಮಾನ್ ಹೊಡೆದ. ಮೇಡಮ್ ಆ ವಿಡಿಯೋ ನೋಡಿದ್ರೆ ಇಬ್ರು ಹೊಡೆದ್ರು ಅಂತ ಅನ್ಸುತ್ತಾ ಮೇಡಮ್? ಈ ಶಿವಪುತ್ರ ಯಾರು? ಗಾಡಿ ಡ್ರೈವರ್. ಪಾಪ ಗಾಡಿ ಡ್ರೈವರ್ ಎಲ್ಲಿಗೆ ಬೇಕಾದ್ರೂ ಗಾಡಿ ನೀ ಬಾಡಿಗೆ ಬರಪ್ಪ ಅಂದ್ರೆ ಬರ್ತಾನೆ. ಅವನ ಮೇಲೆ A1 ಕೇಸ್ ಹಾಕಿದ್ರು. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ 20 ರಿಂದ 25 ಜನ ಹೊಡೆದಿದ್ದಾರೆ ಅಂತೇಳಿ. ಆದ್ರೆ ಈ ನಾಟಕ ಎಲ್ಲಿವರೆಗೂ ಇವರು ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಇವರು ಸುಮಾರು ಇಬ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಮುಗಿಸ್ಬಿಟ್ರು. ಅದ್ರ ಜೊತೆಗೆ ಈ ಉಲ್ಟಾ ಕೇಸ್ ಕೊಡ್ಸಿದ್ರು ಅವ್ರ ಕಡೆಯಿಂದ. ನಮ್ಮ ಮನೆಗೆ ಬಂದಿದ್ರು, ಅತ್ಯಾಚಾರ ಮಾಡಕ್ ಬಂದ್ರು, ಮರ್ಡರ್ ಮಾಡಕ್ ಬಂದ್ರು ಅಂತೇಳಿ. ಅವಾಗ A1 ಯಾರು ಹಾಕಿದ್ರು? ಮಹಾವೀರ್ ಸೊಲ್ಲಾಪುರೆ ಅಂತ ಹಾಕಿದ್ರು A1. ಆ ವಿಕ್ಟಿಮ್ಸ್ ಯಾರು ಹಾಕಿದ್ರು? 5 ಜನ ಹಾಕಿದ್ರು. ಈ A1 ಮಹಾವೀರ್ ಸೊಲ್ಲಾಪುರೆ ಆದ್ರೆ
ಇಲ್ಲಿ ಒದೆ ತಿಂದಿರೋ ವಿಕ್ಟಿಮ್ಸ್ ಆಗಿರ್ಬೇಕಾಯ್ತಲ್ವಾ ಮೇಡಮ್? ನೀವು ನೋಡಿ FIR ಕಾಪಿ ತೆಗೆದು ಆ ಮಹಾವೀರ್ ಸೊಲ್ಲಾಪುರಿನ ವಿಕ್ಟಿಮ್ಸ್ ಅಲ್ಲಿ ಹಾಕಿಲ್ಲ. ಯಾಕೆ ಅಂದ್ರೆ ಮಹಾವೀರ್ ಸೊಲ್ಲಾಪುರಿ ಈತ ಒಬ್ಬ ಎಸ್ಟಿಮೇಟ್ ಶ್ರೀರಾಮ ಸೇನೆ ಕಾರ್ಯಕರ್ತ, ಆತನ ಏನಾನ ಮಾಡಿ ತೆಗೆದು ಹಾಕ್ಬೇಕು ಈ ವಿಚಾರದಲ್ಲಿ ಅಂತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ. ಅಂದ್ರೆ ಇವರು ಗೋರಕ್ಷಣೆ ಮಾಡಲ್ಲ, Yes. ಗೋರಕ್ಷಕರನ್ನು ಕೆಲಸ ಮಾಡಕ್ ಬಿಡಲ್ಲ, ಅಂಡ್ ಅವ್ರ ವಿರುದ್ಧ FIR ಹಾಕಿ ಅಲ್ಲಲ್ಲೇ ಬಾಯಿ ಮುಚ್ಚಿಸೋ ಕೆಲಸ 100% ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಗೋರಕ್ಷಣೆ ಆಗ್ಬಾರ್ದು. ಇವ್ರಿಗೆ ಮತಕ್ಕೋಸ್ಕರ ಗೋವನ್ನ ತಿನ್ನೋರ್ಗೋಸ್ಕರ ಗೋವನ್ನ ಭಕ್ಷಣೆ ಮಾಡೋರು ಆರಾಮಾಗಿ ಗೋಭಕ್ಷಣೆ ಮಾಡ್ಕೊಂಡಿರ್ಬೇಕು. ಅವ್ರಿಗೆ ಏನು ಸಮಸ್ಯೆ ಆಗ್ಬಾರ್ದು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಳ್ಳ ಸಾಗಣೆ ಗೋವಿಂದ ಆಗಿಲ್ವಾ? ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗಿದೆ. ಅದೇ ಕಾರಣಕ್ಕೋಸ್ಕರ ನಾವು ಗೋರಕ್ಷಣೆ ಕಾಯ್ದೆನ ಜಾರಿಗೆ ತೆಗೆದುಕೊಂಡ್ ಬಂದಿದ್ದು. ಅದೇ ಕಾರಣಕ್ಕೋಸ್ಕರ ನಮ್ಮ ಪೊಲೀಸ್ನವರು ನಮ್ಮ ಸರ್ಕಾರದಲ್ಲಿ ಇದ್ದಾಗ ಎಲ್ಲೆಲ್ಲಿ ಕ್ಯಾಂಟರ್ಗಳಲ್ಲಿ ಹಿಡ್ಕೊಂಡು ಹೋಗ್ತಾರೆ, ಅವಾಗ ಹಿಡಿದು ಕೇಸ್ ಹಾಕಿದ್ರು. ಹೊರದೇಶಕ್ಕೆ ಗೋಮಾಂಸ ಈಗ ಕೇಂದ್ರದಲ್ಲಿರೋರು ನೀವೇ ಅಲ್ವಾ ಸರ್? ಎಸ್. ಹೊರದೇಶಕ್ಕೆ ಎಷ್ಟು ಸಾಗಣೆ ಆಗ್ತದೆ? ಹೊರದೇಶಕ್ಕೆ ಬೀಫ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತಾರಲ್ವಾ, ಬೀಫ್ ಅಂತ ಬರೀ ಹಸು ಬರಲ್ಲ ಅನ್ನೋದನ್ನ ಹೇಳ್ಬೇಡ್ರಿ. Yes, it's ಹಸು ಮಾಂಸ ಎಷ್ಟು ಬರುತ್ತೆ ಅಂತ ನಾನು it's a ನಂಬರ್ truth. ಕೊಡ್ಬೇಕಾ? It's a truth. ಹಸು ಮಾಂಸ ಎಷ್ಟು ಟನ್ ಗಟ್ಲೆ ಕೆಜಿ ಹೋಗುತ್ತೆ ಹೊರದೇಶಕ್ಕೆ ಅಂತ ಕೊಡ್ಬೇಕಾ? ನೀವು ಕೊಡಿ. ಅದ್ರೊಳಗಡೆ ಎಮ್ಮೆ ಬರ್ತದೆ, ಅದ್ರೊಳಗಡೆ ಬೇರೆ ಬೇರೆ ಪ್ರಾಣಿಗಳು ಬರ್ತವೆ, ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಬಟ್ ಇಟ್ಸ್ ನಾಟ್ ನಂಬರ್ 1. ಚೈನಾ ಇಸ್ ದ ನಂಬರ್ 1. ಓ, ನಿಮಗೆ ಒಟ್ಟು ನಂಬರ್ 1 ಆಗೋದಕ್ಕೆ ನಾವು ಕಾಯ್ಬೇಕಾ? We are not exporting 1 kg of cow. Yes, you can go to the data. Please stop. You can go to the data. We are not exporting. ನಿಮಗೆ ನಂಬರ್ಸ್ ಗೊತ್ತಿದ್ರೆ ದಯವಿಟ್ಟು ನಂಬರ್ಸ್ ಹೇಳಿ. ಗೊತ್ತಿದ್ರೆ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಗೊತ್ತಿದ್ರೆ ಹೇಳಿ. ಸುಳ್ಳು ಮೀಡಿಯಾ ಹೇಳೋದು ಬೇಡ. ಅದು ಬರೀ ಹಸು ಮಾಂಸ ಅಲ್ಲ, ಹಸು ಮಾಂಸ ಅಲ್ವೇ ಅಲ್ಲ. ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ಹಸು ಮಾಂಸ ಅಲ್ವೇ ಅಲ್ಲ. ಮಾಂಸದಲ್ಲಿ ಬರುತ್ತೆ ಇವರು ಅನ್ನೋದು ಜನರಲ್ಲಿ ಸುಳ್ಳನ್ನ ಹೇಳಲಿಕ್ಕೆ ಕಾಂಗ್ರೆಸ್ನ ಸೃಷ್ಟಿ ಮಾಡ್ತಿರ್ತಕ್ಕಂಥ ನರೇಶನ್ ಮೇಡಮ್. ಇದು ಅಕಸ್ಮಾತ್ ಇವ್ರೇನಾದ್ರೂ ಗೋ ಮಾಂಸವನ್ನ ರಫ್ತು ಮಾಡ್ತಾ ಇದ್ರೆ ಹಸಿ ಸುಳ್ಳು ಅಂತಾರೆ. ನಾವು ಬಿಜೆಪಿ ಕಾರ್ಯಕರ್ತರು ಅವ್ರು ಡೇಟಾ ಕೊಡ್ಲಿ ಕಾಂಗ್ರೆಸ್ ಹಸಿ ಸುಳ್ಳು ಅನ್ನೋ ಪದ ಕೇಳಿದಿರಾ? ಬಿಜೆಪಿ ಕಾರ್ಯಕರ್ತರು ಅದು ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನಾವು. ಇದಕ್ಕಿಂತ ಇನ್ನೇನು ಹೇಳಬಲ್ಲೆ? ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಹೋರಾಟ ಇದು ಮಾಡ್ತೀರಾ? ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಿಜ ಆಗಿದೆ ಹೋರಾಟ ಮಾಡ್ತೀವಿ. ನಿಮ್ಮ ಸುಳ್ಳನ್ನ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವ್ ಹೇಳ್ತಕ್ಕಂಥ ಹಸಿ ಸುಳ್ಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಡಾಕ್ಯುಮೆಂಟ್ಸ್ ಕಾನ್ವರ್ಸೇಷನ್ ವಿರುದ್ಧ ನಿಮ್ಮ ರಿಯಾಕ್ಷನ್ ಬೇಡ ನನಗೆ. ಈ ರೀತಿಯ ಹೊಡೆದಾಟಗಳು, ಗೋವನ್ನ ಕಳ್ಳ ಸಾಗಣೆ ಮಾಡೋದು, ಪ್ರಶ್ನೆ ಮಾಡಿದವರ ವಿರುದ್ಧವೇ ಕೆಲಸ ಹಾಕೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ ಮೇಡಮ್, ಅವಾಗಲೇ ಹೇಳಿದ್ರು ರಘು ದೊಡ್ಡಿ ಅವರು, ಯಾವುದೇ ಸರ್ಕಾರದಿಂದ ಯಾರಿಗೂ ಸಿಕ್ಕಲಿಲ್ಲ ಗೌರಕ್ಷಣೆ ಮಾಡೋದಕ್ಕೋಸ್ಕರ ಅಂತ. ನಾನು ಒಂದು ಮಾತು ಹೇಳ್ತಾ ಇಲ್ಲ, ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಕೆಲವರು ಇದ್ದಾರೆ ಸಂಘಟನೆಯಲ್ಲಿ, ಒಳ್ಳೆಯವರು ಇದ್ದಾರೆ, ಗೌರಕ್ಷಣೆ ಮಾಡೋದಕ್ಕೋಸ್ಕರ ಅಂತಲೇ ಬೀದಿಗಿಳಿದು ಕೆಲಸ ಮಾಡಿ ಗೌರಕ್ಷಣೆಯನ್ನು ಮಾಡ್ತಾರೆ. ಅದು ನ್ಯಾಯ ನೀತಿಯಿಂದ ತೊಗೊಂಡೋಗಿ ಪೊಲೀಸ್ ಇಲಾಖೆಗೂ ಸರೆಂಡರ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರ ಕೆಲಸ ಅವ್ರು ಮಾಡ್ತವ್ರೆ. ಅದಕ್ಕೆ ಅವ್ರಿಗೆ ಏನು ಲೈಸೆನ್ಸ್ ಕೊಟ್ಟಿಲ್ಲ ಅಥವಾ ಅವ್ರಿಗೆ ಏನೋ ಒಂದು ಹುದ್ದೆ ಕೊಟ್ಟಿಲ್ಲ. ಆದರೆ ನಾನು ಹೇಳ್ತಾ ಇರೋದೇನು ಗೊತ್ತಾ, ಈ ಗೌ ರಕ್ಷಣೆ ಇದರಲ್ಲಿ ಬಂದ್ಬಿಟ್ಟು ಇವರು ಬೇರೆಯವ್ರನ್ನ ಹಿಡಿಯೋದ್ರನ್ನ, ಡ್ರೈವರ್ಗಳನ್ನ ಹಿಡಿದು ಹೊಡಿಯೋದು, ಆ ಕ್ಲೀನರ್ಗಳನ್ನ ಹಿಡಿದು ಹೊಡಿಯೋದು, ಮತ್ತು ಯಾರೋ ಒಬ್ಬ ಯಾರು ಮಾಲೀಕ ಇರ್ತಾನೆ ಅವನೆಲ್ಲೋ ಕುತ್ಕೊಂಡಿರ್ತಾನೆ ತರಿಸೋನು, ಜೊತೇಲಿ ಹೋಗೋನು ಪಾಪ ಕೆಲಸ ಮಾಡೋನು, ಅಂಥವನ್ನ ಹಿಡಿದು ಹೊಡಿಯೋದು, ಪ್ರಾಣ ಹೋಗೋ ಥರ ಕೂಡ ಹೊಡೆದಿದ್ದಾರೆ. ತಮಗೂ ಗೊತ್ತು ಅದು ಯಾಕೆ ಏನು ಯಾರು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಹೇಳಿದ್ರೆ ಬೇರೆ ರೀತಿ ಹೋಗುತ್ತೆ ಅದೊಂದು. ಮತ್ತು ಗೌರಕ್ಷಣೆ ಹೆಸರಲ್ಲಿ ಬಹಳಷ್ಟು ಜನ ರೋಲ್ ಕಾಲ್ಗಳು ಮಾಡ್ತಾರಲ್ಲ, ಅದ್ರ ಬಗ್ಗೆ ಯಾಕೆ ಇವರು ಕಾಳಜಿ ತಗೊಳ್ಳಲ್ಲ? ಯಾಕಂದ್ರೆ ಇವಾಗ ನಾನು ಹೇಳೋದು ಒಂದು ನಿಮಿಷ ಬ್ರದರ್, ನೀವ್ ಮಾತಾಡಿದ್ರೆ ಎಲ್ಲ ಸರಿ, ನಾವು ಮಾತಾಡಿದ್ರೆ ತಪ್ಪ. ಇವಾಗ ನಾನು ಇಲ್ಲಿ ಹೇಳಿದ್ರು ಇವ್ರು ಹಿಂದೂ ಸಂಘಟನೆಯಿಂದ ಬಂದಿದ್ದಾರೆ. ನಾನು ಹೇಳ್ತೀನಿ, ಇವ್ರು ಬಂದು ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಇವರೇ ಯಾಕೆ ಅದ್ರ ಬಗ್ಗೆ ನೀವು ಕಾಳಜಿ ತಗೊಳ್ಳಲ್ಲ? ಈ ತರ ಹೆಸರಲ್ಲಿ ಇವಾಗ ಒಂದ್ಸೂರಲ್ಲಿ ನೀವು ಮೊನ್ನೆ ನೋಡಿದ್ರಿ, ಇದೇ ತರ ರೋಲ್ ಕಾಲ್ ಮಾಡಕ್ ಹೋಗಿ ಏನ್ ಮಾಡಿದ್ರು, ಸಿಕ್ಕಾಕೊಂಡಾಗ ಇಕ್ಕಾಮುಕ್ಕಿ ಹೊಡೆದ್ಬಿಟ್ಟು ಕಳಿಸಿದ್ದಾರೆ.